ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಆರ್ಮಿ ಅಗ್ನಿವೀರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮಗೆ ಪ್ರತಿಯೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಹಾಗೂ ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಸೊ ತಡ ಮಾಡೋದು ಬೇಡ, ಈ ಒಂದು ವಿಡಿಯೋನ ಶುರು ಮಾಡೋಣ. ಹೌದು, ಇದೇ ಜೂನ್ 1ರಿಂದ 15ರವರೆಗೂ ಅಗ್ನಿವೀರ್ ಎಕ್ಸಾಮ್ ನಡೀತಾ ಇದ್ದು, ಸೊ ಯಾರು ಈ ಬಾರಿ ಅಗ್ನಿವೀರ್ ಎಕ್ಸಾಮ್ ಬರಿತಾ ಇದ್ದೀರಿ ಅವರಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ನೀವು ಫಸ್ಟ್ ಟೈಮ್ ಈ ಒಂದು ಎಕ್ಸಾಮ್ ಬರಿತಾ ಇದ್ದರೆ ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಮೊದಲನೇ ಎಕ್ಸಾಮ್ನಲ್ಲೇ ನಿಮ್ಮ ಒಂದು ಫಿಸಿಕಲ್ ಲಿಸ್ಟ್ನಲ್ಲಿ ನೀವು ಬರ್ಬೋದು. ಓಕೆ, ಯಾವ ರೀತಿ ನಿಮ್ಮ ಫಿಸಿಕಲ್ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಆಗಬೇಕಪ್ಪ ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಸೊ ಮೊದಲನೇ ಬಾರಿಗೆ ನಿಮ್ಮ ಸಿಲೆಬಸ್ ಏನಪ್ಪ ಇದು ನೋಡ್ರಿ. ಜನರಲ್ ನಾಲೆಜ್ ಮೇಲೆ 15 ಕ್ವಶನ್ ಇರುತ್ತಾ, ಸಾಮಾನ್ಯದ ವಿಜ್ಞಾನದ ಮೇಲೆ 15 ಕ್ವಶನ್ನು, ಹಾಗೂ ಮ್ಯಾಥಮೆಟಿಕ್ಸ್ ಮೇಲೆ 15 ಕ್ವಶನ್ನು, ಮತ್ತು ರೀಸನಿಂಗ್ ಮೇಲೆ 5 ಕ್ವಶನ್ನು. ಸೊ ಒಂದು ಕ್ವಶನ್ಗೆ 2 ಮಾರ್ಕ್ಸ್, ಅಂದರೆ ಟೋಟಲ್ 50 ಕ್ವಶನ್ನು, 100 ಮಾರ್ಕ್ಸು. ಆದರೆ ನಿಮ್ಮ ಒಂದು ಎಕ್ಸಾಮ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಹೌದಾ, ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್. ಏನಪ್ಪ ಅಂದರೆ ಅಟ್ಲೀಸ್ಟ್ ನೀವು ಔಟ್ ಆಫ್ 50 ಕ್ವಶನ್ನಲ್ಲಿ, ಔಟ್ ಆಫ್ 50 ಕ್ವಶನ್ನಲ್ಲಿ ನೀವೇನಾದರೂ ಜನರಲ್ ಕ್ಯಾಂಡಿಡೇಟ್ ಅಥವಾ OBC ಕ್ಯಾಂಡಿಡೇಟ್ ಆಗಿದ್ದರೆ ಕಂಪಲ್ಸರಿ 18ರಿಂದ 19 ಕ್ವಶನ್ನು ನೀವು ರೈಟ್ ಮಾಡಲೇಬೇಕು ಫಿಸಿಕಲ್ಗೆ ಬರಬೇಕಂದ್ರೆ. ಓಕೆ, 18ರಿಂದ 19 ಕ್ವಶನ್ ನೀವು ರೈಟ್ ಮಾಡಿದರೆ ಸುಮಾರು 38 ಮಾರ್ಕ್ಸ್ ನಿಮಗೆ ಬೀಳುತ್ತೆ ಎಕ್ಸಾಮ್ನಲ್ಲಿ. 38 ಮಾರ್ಕ್ಸ್ ನೀವು ತೊಗೊಂಡ್ರೆ 100% ನೀವು ಫಿಸಿಕಲಿಗೆ ಕ್ವಾಲಿಫೈ ಆಗ್ತೀರಿ. ಯಾವುದೇ ಡೌಟ್ ಇಲ್ಲ, ಫಿಸಿಕಲಿಗೆ ಕ್ವಾಲಿಫೈ ಆಗ್ತೀರಿ. ನೀವೇನಾದರೂ SC ST ಕ್ಯಾಟಗರಿಯಿಂದ ಬಿಲಾಂಗ್ ಮಾಡ್ತಾಯಿದ್ರೆ ನೀವು 100% 16 ಕ್ವಶನ್ನ ಕರೆಕ್ಟ್ ಮಾಡಲೇಬೇಕು. ಔಟ್ ಆಫ್ 50 ಕ್ವಶನ್ 16 ಕ್ವಶನ್ನ ನೀವು ಕರೆಕ್ಟ್ ಮಾಡಿದರೆ ನಿಮಗೆ 32 ಮಾರ್ಕ್ಸು ಬೀಳ್ತವೆ. ಸೊ ನೀವು 32 ಮಾರ್ಕ್ಸ್ ತೊಗೊಂಡ್ರೆ ನೀವು 100% ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀರಿ. ಹೌದಾ, ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀರಿ. ಇನ್ನೇನಾದರೂ ನೀವು ಇಲ್ಲ ನಮಗೆ ಫಿಸಿಕಲ್ ಮಾತ್ರ ಅಲ್ಲ, ನಾವು ಈ ಸಲ ಜಾಬೇ ಮಾಡ್ಕೋಬೇಕು ಅಂತಂದರೆ ಕಂಪಲ್ಸರಿ ಔಟ್ ಆಫ್ 50 ಕ್ವಶನಲ್ಲಿ ನೀವು 35 ಕ್ವಶನ್ ಆದರೂ ನೀವು ಅಕ್ಯುರೇಟ್ ಹಾಕಿರಬೇಕು. ಅಕ್ಯುರೇಟ್ ಅಂದರೆ ಗೊತ್ತಲ್ಲ, ಯಾವುದೇ ಚಾನ್ಸು ಮಿಸ್ ಆಗಲೇಬಾರ್ದು. ಅಂದರೆ 35+ ಕ್ವಶನ ನೀವು ಅಕ್ಯುರೇಟಾಗಿ ಕರೆಕ್ಟ್ ಹಾಕಿರಬೇಕು. ಓಕೆ, ಇನ್ನು ಮುಂದೆ ನಿಮ್ಮ ಫಿಸಿಕಲ್ ಯಾವ ಥರ ಇರುತ್ತೆ ಅಂತ, 35+ ನೀವು ಅಕ್ಯುರೇಟ್ ಮಾಡಿದರೆ 35 ಅಂತಲೇ ಇಟ್ಕೊಳ್ಳಿ, ಎಷ್ಟಾಗುತ್ತೆ 70 ಮಾರ್ಕ್ಸ್ ಆಗುತ್ತೆ. ಇದು ಕೇವಲ ನಿಮ್ಮ ಎಕ್ಸಾಮ್ ಮಾರ್ಕ್ಸ್ ಅಷ್ಟೇ. ಇನ್ನು ಮುಂದೆ ನಿಮ್ಗೆ ಫಿಸಿಕಲಲ್ಲಿ ಮಾರ್ಕ್ಸ್ ಇರುತ್ತೆ. ಯಾವ ಥರಪ್ಪ ಅಂದರೆ ಇಲ್ಲಿ ನೋಡಿ. ಸೊ ಫಿಸಿಕಲ್ನಲ್ಲಿ ನೀವೇನಾದರೂ ಗ್ರೂಪ್ 1ನಲ್ಲಿ ನಿಮ್ಮ ಒಂದು ರನ್ನಿಂಗ್ನ ಪಾಸ್ ಮಾಡಿದರೆ ನೀವು 60 ಮಾರ್ಕ್ಸ್ ತೊಗೋತೀರಾ, 60 ಮಾರ್ಕ್ಸ್. ಗ್ರೂಪ್ 2ನಲ್ಲಿ ಪಾಸ್ ಮಾಡಿದರೆ 48 ಮಾರ್ಕ್ಸ್ ತೊಗೋತೀರಾ. ಗ್ರೂಪ್ 3ನಲ್ಲಿ ಪಾಸ್ ಮಾಡಿದರೆ 36 ಮಾರ್ಕ್ಸ್ ತೊಗೋತೀರಾ. ಅದೇ ರೀತಿ ಲಾಸ್ಟ್ ಗ್ರೂಪಲ್ಲಿ ನೀವು ಪಾಸ್ ಮಾಡಿದರೆ 24 ಮಾರ್ಕ್ಸ್ ತೊಗೋತೀರಾ. ಸೊ ನೀವೇನಾದರೂ ಎಕ್ಸಾಮ್ನಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರೆ, ನಿಮ್ಮದೇನಾದರೂ ಫಿಸಿಕಲ್ ಸ್ವಲ್ಪ ವೀಕ್ ಇದ್ದರೆ ನೀವು ಸೆಕೆಂಡ್ ವೀಕ್, ಥರ್ಡ್ ವೀಕ್ ಅಥವಾ ಫೋರ್ತ್ ಗ್ರೂಪ್ನಲ್ಲೂ ನೀವು ಪಾಸ್ ಆಗ್ಬೋದು. ಆದರೆ ಕಂಪಲ್ಸರಿಲಿ ನೀವು ಎಕ್ಸಾಮ್ನಲ್ಲಿ 35+ ಅಕ್ಯುರೇಟ್ ಮಾಡಿರಬೇಕು. ಓಕೆನಾ. ಅದೇ ರೀತಿ ನೀವೇನಾದರೂ GD ಹೊರತುಪಡಿಸಿ ಟ್ರೇಡ್ಸ್ಮ್ಯಾನ್ ಅಥವಾ ಟೆಕ್ನಿಕಲ್ ಹುದ್ದೆಗಳಿಗೆ ಅಪ್ಲೈ ಮಾಡಿದರೆ ಸೊ ನಿಮ್ಮದು ಸಿಲೆಬಸ್ ಈ ಥರ ಇರುತ್ತೆ. ಮ್ಯಾಥ್ಸಲ್ಲಿ 15 ಕ್ವಶನ್ನು, ಫಿಸಿಕ್ಸಲ್ಲಿ 15 ಕ್ವಶನ್ನು, ಕೆಮಿಸ್ಟ್ರಿಯಲ್ಲಿ 10 ಕ್ವಶನ್ನು ಮತ್ತು GKಯಲ್ಲಿ 10 ಕ್ವಶನ್ನು. ಒಟ್ಟು ಒಂದು ಕ್ವಶನ್ಗೆ 4 ಮಾರ್ಕ್ಸು, ಒಂದು ಕ್ವಶನ್ಗೆ 4 ಮಾರ್ಕ್ಸು. 50 ಕ್ವಶನ್ಗೆ 200 ಮಾರ್ಕ್ಸ್ ಇರುತ್ತೆ ನಿಮ್ಮ ಎಕ್ಸಾಮು. ಓಕೆನಾ. ಇಲ್ಲೂ ಕೂಡ ಸೇಮು. ನೀವು ಅಪ್ ಟು ಏನಪ್ಪ ಅಂದರೆ ಅಲ್ಲಿ ನೀವು ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಅಪ್ಲೈ ಮಾಡೋದ್ರಿಂದ ಒಟ್ಟಾರೆಯಾಗಿ ನೀವು 19 ಕ್ವಶನ್ನ ಅಕ್ಯುರೇಟ್ ಮಾಡಿದರೆ, 19 ಕ್ವಶನ್ನ ಅಕ್ಯುರೇಟ್ ಮಾಡಿದರೆ ನಿಮ್ಮ ಒಂದು ಮಾರ್ಕ್ಸು 76 ಆಗುತ್ತಾ. ನೀವೇನಾದರೂ ಔಟ್ ಆಫ್ 200 76 ಮಾರ್ಕ್ಸನ್ನು ತೊಗೊಂಡ್ರೆ ನೀವು 100% ಫಿಸಿಕಲಿಗೆ ಕ್ವಾಲಿಫೈ ಆಗ್ತೀರಿ. ಹೌದಾ. ಸೊ SC ST ಅವರು ಏನಪ್ಪ ಅಂದರೆ ಕೇವಲ 16 ಕ್ವಶನ್ ರೈಟ್ ಮಾಡಿದರೆ ಅವರು ಸುಮಾರು 64 ಮಾರ್ಕ್ಸ್ ತೊಗೋತಾರೆ. ಸೊ ನೀವೇನಾದರೂ SC ST ಕ್ಯಾಂಡಿಡೇಟ್ ಆಗಿದ್ದರೆ 64 ಮಾರ್ಕ್ಸ್ ನೀವು ತೊಗೊಂಡ್ರೆ ಟೆಕ್ನಿಕಲ್ ಪೋಸ್ಟ್ಗೆ ಅಪ್ಲೈ ಮಾಡಿದರೆ 100% ನೀವು ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀರಿ.
ಸೊ ನಿಮಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತೆ. ಆದರೆ ನೀವು ಕೇವಲ ಜಸ್ಟ್ ಕ್ವಾಲಿಫೈ ಆದರೆ ಸಾಕು. ಇಲ್ಲಿ ನೋಡಿ, ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ಅಗ್ನಿವೀರ್ ಟೆಕ್ನಿಕಲ್ ಆ್ಯಂಡ್ ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಆ್ಯಂಡ್ ಟೆಕ್ನಿಕಲ್ ಓನ್ಲಿ ನೀಡ್ ಟು ಕ್ವಾಲಿಫೈ ಇನ್ ಆಲ್ ಟೆಸ್ಟ್. ನೀವು ಕೇವಲ 6 ಟೆಸ್ಟ್ನಲ್ಲಿ ಕ್ವಾಲಿಫೈ ಆದರೆ ಸಾಕು, ನಿಮಗೆ ಯಾವುದೇ ರೀತಿ ಮಾರ್ಕ್ಸ್ ಅದು ಇರಲ್ಲ. ಓಕೆ, ಇನ್ನು ನೆಕ್ಸ್ಟು, ನೀವೇನಾದರೂ ಎಕ್ಸಾಮ್ನಲ್ಲಿ ಸ್ವಲ್ಪ ವೀಕ್ ಇದ್ದರೆ ಅಥವಾ ನೀವು 30 ಬಿಲೋ ಕ್ವಶನ್ನ ಆ್ಯಕ್ಯುರೇಟಾಗಿ ಕರೆಕ್ಟ್ ಮಾಡಿದರೆ ದಯವಿಟ್ಟು ನೀವು ಗ್ರೂಪ್ 1ನಲ್ಲಿ ಫಿಸಿಕಲ್ ಪಾಸ್ ಆಗಬೇಕು. ಯಾಕಂದರೆ ನಿಮಗೆ 60 ಮಾರ್ಕ್ಸ್ ತೊಗೋತೀರಾ. ನೀವು ಕಂಪ್ಯೂಟರ್ ಟೆಸ್ಟಲ್ಲಿ ಕಡಿಮೆ ಸ್ಕೋರ್ ಮಾಡಿದರೆ ಗ್ರೂಪ್ 1ನಲ್ಲಿ ಎಕ್ಸಾಮ್ ಟೆಸ್ಟ್ ಪಾಸ್ ಆಗಬೇಕು. ನೀವೇನಾದರೂ ಕಂಪ್ಯೂಟರ್ ಬೇಸ್ ಎಕ್ಸಾಮಲ್ಲಿ ಜಾಸ್ತಿ ಸ್ಕೋರ್ ಮಾಡಿದರೆ ನೀವು ಗ್ರೂಪ್ 2, 3, 4 ಅಥವಾ ಯಾವುದಾದ್ರೂ ಗ್ರೂಪಲ್ಲಿ ನೀವು ಪಾಸ್ ಆಗ್ಬೋದು. ಓಕೆ, ಸೊ ಇದೆಲ್ಲ ಆದಮೇಲೆ ನಿಮ್ಮದು ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟಲ್ಲಿ ಏನಪ್ಪ ಅಂದರೆ ನಿಮಗೆ ಯಾವುದೇ ರೀತಿ ಎಕ್ಸ್ಟರ್ನಲ್ ಫ್ಯಾಕ್ಟ್ ಗಾಯ ಆಗಿರಬಾರ್ದು. ನಿಮ್ಮ ಇಂಟರ್ನಲ್ ನಿಮಗೆ ನಿಮ್ಮ ಒಂದು ವಂಶಜರಿಂದ ನಿಮಗೆ ಯಾವುದೇ ರೀತಿ ಕಲರ್ ಬ್ಲೈಂಡ್ನೆಸ್ಸು, ನೈಟ್ ಬ್ಲೈಂಡ್ನೆಸ್ಸು, ಸೊ ಈ ರೀತಿ ಇರಬಾರ್ದು. ಮೇನ್ ಏನಪ್ಪ ಅಂದರೆ ಕಣ್ಣು, ಕಿವಿ ಮತ್ತು ನಿಮ್ಮ ಕಾಲು ಹಾಗೂ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ನ ಬಹಳ ಅಂದರೆ ಬಹಳ ಗಮನವಿಟ್ಟು ಚೆಕ್ ಮಾಡ್ತಾರೆ. ಅದರಲ್ಲಿ ನೀವು ಫಿಟ್ ಇದ್ದರೆ ಸಾಕು, 100% ಮೆಡಿಕಲಲ್ಲಿ ಫಿಟ್ ಆಗ್ತೀರಾ. ಓಕೆ, ಸೊ ಇದಿಷ್ಟು ನಿಮ್ಮ ಒಂದು ಅಗ್ನಿವೀರ್ ಎಕ್ಸಾಮ್ಗೆ ನಮ್ಮ ಕಡೆಯಿಂದ ಒಂದು ಸಜೆಷನ್. ನೀವೇನಾದರೂ ಕೇವಲ 19 ಮಾರ್ಕ್ಸ್ನ ಟಚ್ ಮಾಡಿದರೆ, ಕ್ವಶನ್ ಟಚ್ ಮಾಡಿದರೆ ಸಾಕು, ಆ್ಯಕ್ಯುರೇಟ್ ಮಾಡಿದರೆ ಸಾಕು, ನೀವು ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತೀರಾ. ಹೌದಾ? ನೀವೇನಾದರೂ 35+ ಕ್ವಶನ್ನ ಆ್ಯಕ್ಯುರೇಟ್ ಮಾಡಿದರೆ 100% ನೀವು ಜಾಬ್ಗೆ ಸೆಲೆಕ್ಷನ್ ಆಗೇ ಆಗ್ತೀರಾ. ಅಕಸ್ಮಾತ್ ಫಿಸಿಕಲ್ ಫೇಲ್ ಆದರೂ ಕೂಡ ನಿಮಗೆ ಕಳೆದ ಬಾರಿ ನೋಡಿದ ಹಾಗೆ ಫಿಸಿಕಲ್ ಫೇಲ್ ಆದವ್ರಿಗೂ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಮಾಹಿತಿ ಏನಪ್ಪ ಅಂದರೆ, ಇದೇ ಜೂನ್ 1ರಿಂದ ಎಕ್ಸಾಮು ಸ್ಟಾರ್ಟ್ ಆಗೋದವ. ಜೂನ್ 1ರಿಂದ 15ರವರೆಗೂ ನಾವು ಪ್ರತಿದಿನದ ಶಿಫ್ಟ್ ವೈಸ್ ಕ್ವಶನ್ನ ನಿಮಗೆ ಕೊಡ್ತೀವಿ. ಓಕೆ, ಪ್ರತಿದಿನ ಮೊದಲನೇ ಶಿಫ್ಟಲ್ಲಿ ಯಾವ ರೀತಿ GK, ಮ್ಯಾಥ್ಸು, ರೀಸನಿಂಗು, ಸೈನ್ಸ್ ಕ್ವಶನ್ ಕೇಳಿದಾರೆ ಅಂತ ನಾವು ನಿಮ್ಗೆ ಕ್ವಶನ್ ಕೊಡ್ತೀವಿ. 100% ಆ್ಯಕ್ಯುರೇಟ್ ಕ್ವಶನ್ನ ಕೊಡ್ತೀವಿ. ಸೊ ಆದ ಕಾರಣ ಎಲ್ಲ ಅಗ್ನಿವೀರ್ ಅಭ್ಯರ್ಥಿಗಳು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಒಂದು ಚಾನಲ್ನ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಹಾಗೂ ಯಾವತ್ತಿಗೂ ನಮ್ಮೊಂದಿಗೆ ಸ್ಟೇ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.